ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಡ್ರೈವ್ ಟೇಸ್ಟಿ ಲೈವ್. ಇವತ್ತು ನಾವು ಅಂಡಮಾನಲ್ಲಿ 4th ಡೇ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀವಿ. ಸೊ ಇವಾಗ ನಾವು ಹ್ಯಾವ್ಲಾಕ್ ಐಲ್ಯಾಂಡಿಂದ ನೀಲ್ ಐಲ್ಯಾಂಡ್ಗೆ ಟ್ರಾವೆಲ್ ಮಾಡ್ತಾ ಇದ್ದೀವಿ. ಇವಾಗ ನಾವು ಟ್ರಾವೆಲ್ ಮಾಡ್ತಾ ಇರೋಂಥ ಫೆರಿ ಬಂದು ಗ್ರೀನ್ ಓಷನ್ ಅಂತ ಹೇಳಿ. ಬನ್ನಿ ಈ ಒಂದು ಫೆರಿ ಯಾವ ಥರ ಇದೆ ಅಂತ ಹೇಳಿ ಎಕ್ಸ್ಪ್ಲೋರ್ ಮಾಡ್ತಾ ಬರೋಣ. ಈ ಒಂದು ಫೆರಿಲಿ ಬಂದುಬಿಟ್ಟು ನಿಮಗೆ 2 ಆಪ್ಷನ್ ಸಿಗುತ್ತೆ, ರಾಯಲ್ ಕ್ಲಾಸ್ ಹಾಗೆ ಪ್ರೀಮಿಯಂ ಕ್ಲಾಸ್ ಅಂತ ಹೇಳಿ. ರಾಯಲ್ ಕ್ಲಾಸ್ ಅಂತ ಅಂದರೆ ಸ್ವಲ್ಪ ಸೀಟ್ ಎಲ್ಲ ಕಂಫರ್ಟಬಲ್ ಆಗಿರುತ್ತೆ ಮತ್ತು ಸ್ಪೇಸ್ ಚೆನ್ನಾಗಿರುತ್ತೆ, ಹಾಗೆ ಜನಗಳು ಕೂಡ ಕಮ್ಮಿ ಇರ್ತಾರೆ. ಸೊ ನಿಮಗೆ ಒಂಥರ ಪ್ರೈವಸಿ ಥರ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಅದು ಬಿಟ್ಟರೆ ಪ್ರೀಮಿಯಂ ಕ್ಲಾಸ್ ಬಂದುಬಿಟ್ಟು ರಾಯಲ್ ಕ್ಲಾಸಿಗೆ ಕಂಪೇರ್ ಮಾಡಿದ್ರೆ ಅಷ್ಟು ಸೀಟೆಲ್ಲ ಅಷ್ಟು ಕಂಫರ್ಟಬಲ್ ಇಲ್ಲ, ಓಕೆ ನಾರ್ಮಲ್. ಸೊ ಜಸ್ಟ್ 1.5 hour ಜರ್ನಿ ಅಲ್ವಾ, ಸೊ ಆರಾಮಾಗಿ ಕೂತ್ಕೊಂಡು ಹೋಗ್ಬೋದು. ಸೊ ಅದು ಬಿಟ್ಟರೆ ಬೇರೆ ಏನೂ ಪ್ರಾಬ್ಲಮ್ ಇಲ್ಲ. ಹಾಗೆ ಇಲ್ಲಿ ಚಿಕ್ಕದಾಗಿ ಸ್ನ್ಯಾಕ್ ಶಾಪ್ ಇದೆ. ನಿಮ್ಮೇನಾದ್ರು ಜ್ಯೂಸು ಸ್ನ್ಯಾಕ್ಸ್ ಏನಾದ್ರು ತಿನ್ನಬೇಕು ಅನ್ಸಿದ್ರೆ ಅದಕ್ಕೂ ಕೂಡ ಒಂದು ಆಪ್ಷನ್ ಇಟ್ಟಿದ್ದಾರೆ. ಹಾಗೆ ಟಾಯ್ಲೆಟ್ ಫೆಸಿಲಿಟೀಸ್ ಕೂಡ ಇದೆ. 1.5 hour ಟ್ರಾವೆಲ್ ಮಾಡ್ಕೊಂಡು ಬಂದಮೇಲೆ ನಾವೀಗ ರೀಚ್ ಆಗಿದ್ದೀವಿ ನೀಲ್ ಐಲ್ಯಾಂಡ್ಗೆ. ನೀಲ್ ಐಲ್ಯಾಂಡ್ಗೆ ಬಂದಮೇಲೆ ಇಲ್ಲಿ ಯಾವ ಥರ ಟ್ರಾವೆಲಿಂಗ್ ಇರುತ್ತೆ ಅಂತ ಯೋಚನೆ ಮಾಡೋದೇ ಬೇಕಾಗಿಲ್ಲ. ಏಕೆಂದರೆ ಇಲ್ಲಿ ನೀವು ರೀಚ್ ಆಗ್ತಿದ್ದ ಹಾಗೆ ನಿಮ್ಗೆ ಅಲ್ಲೇ ಸಿಕ್ಕಾಪಟ್ಟೆ ಕ್ಯಾಬ್ ಫೆಸಿಲಿಟೀಸ್ ಇರುತ್ತೆ, ಹಾಗೆ ಬೈಕ್ ರೆಂಟಲ್ಸ್ ಕೂಡ ಸಿಗುತ್ತೆ. ಸೊ ಟ್ರಾವೆಲಿಂಗ್ಗೆ ಯಾವುದೇ ರೀತಿ ಪ್ರಾಬ್ಲಮ್ಸ್ ಇರೋದಿಲ್ಲ. ನಾವು ಕೂಡ ಇಲ್ಲಿ ಬೈಕ್ ರೆಂಟಲ್ನ ತೊಗೊಂಡ್ವಿ. ಹಾಗೆ ನಾವು ಇಲ್ಲಿ ಬಡ್ಜೆಟ್ ಫ್ರೆಂಡ್ಲಿ ಬೀಚ್ ರೆಸಾರ್ಟ್ ಬೇಕು ಅಂತ ಹೇಳಿ ಸಿಲ್ವರ್ ಪರ್ಲ್ ಬೀಚ್ ರೆಸಾರ್ಟ್ನ ಬುಕ್ ಮಾಡಿದ್ವಿ. ಸೊ ಇದು ಬಂದು 1 night ಸ್ಟೇ ಅಷ್ಟೇ ನಾವು ಮಾಡಿರ್ತೀವಿ. ಸೊ ಹಾಗಾಗಿ ಇದಕ್ಕೆ ಜಸ್ಟ್ 3500 rupees ಪರ್ ನೈಟ್ಗೆ. ನೋಡೋದಕ್ಕೆ ಸಿಂಪಲ್ಲಾಗಿ ನೀಟಾಗಿ ತುಂಬಾ ಚೆನ್ನಾಗಿದೆ. ಬನ್ನಿ ಈ ಒಂದು ಬೀಚ್ ರೆಸಾರ್ಟ್ ಯಾವ ಥರ ಇದೆ ಅಂತ ಹೇಳಿ ನೋಡ್ಕೊಂಬರೋಣ. ನಾವು ಸ್ಟೇ ಇರೋದು ಇದೇ ರೂಮಲ್ಲಿ. ಸ್ವಲ್ಪ ಸ್ಪೇಷಿಯಸ್ ಆಗಿ ನೀಟಾಗಿ ಚೆನ್ನಾಗಿದೆ, ಹೈಜೀನ್ ಮೇಂಟೈನ್ ಮಾಡಿದ್ದಾರೆ. ಈ ಡ್ರೆಸ್ ಎಲ್ಲ ಇಟ್ಕೊಳ್ಳೋಕ್ಕೆ ಅಂತ ಹೇಳಿ ಒಂದು ವಾರ್ಡ್ರೋಬ್ ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಒಂದು ಡೈನಿಂಗ್ ಏರಿಯಾ ಥರ ಒಂದು ಇದನ್ನೆಲ್ಲ ಅರೇಂಜ್ ಮಾಡಿದ್ದಾರೆ. ಹಾಗೆ ಇಲ್ಲಿ TV ಯೂನಿಟ್ ಕೂಡ ಇದೆ ಅಪೋಸಿಟಲ್ಲೇ. ಸಪ್ರೇಟಾಗಿ ಹ್ಯಾಂಡ್ ವಾಶ್ ಕೊಟ್ಟಿದ್ದಾರೆ. ವಾಶ್ರೂಮ್ ಕೂಡ ಓಕೆ, ನೀಟಾಗಿ ಚೆನ್ನಾಗಿದೆ. ಇನ್ನು ಈ ರೆಸಾರ್ಟ್ಗೆ ಎಂಟ್ರಿ ಆಗ್ತಿದ್ದಂಗೆ ಸ್ಟಾರ್ಟಿಂಗಲ್ಲೇ ನಿಮಗೆ ರಿಸೆಪ್ಷನ್ ಸಿಗುತ್ತೆ, ಅಲ್ಲೇ ರೆಸ್ಟೋರೆಂಟ್ ಕೂಡ ಇದೆ. ಸೊ ಏನಾದರೂ ಬೇಕು ಅಂದರೆ ಇಲ್ಲೇ ಆರ್ಡ್ರ್ ಮಾಡ್ಕೊಬೋದು. ಹಾಗೆ ನಮಗೆ ಇಲ್ಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಬಂದು ಕಾಂಪ್ಲಿಮೆಂಟ್ರಿಯಾಗಿ ಸಿಕ್ಕಿದೆ. ಪ್ಲೇಸ್ ಅಂತೂ ನೋಡೋದಕ್ಕೆ ತುಂಬಾ ಕಾಮ್ ಆಗಿದೆ, ಲ್ಯಾಶ್ ಗ್ರೀನರಿ ಇದೆ. ಹಾಗೆ ಇಲ್ಲಿ ಕೋಕೋನಟ್ ಟ್ರೀಸ್ ಎಲ್ಲ ಇದೆ. ಫೋಟೋಜೆನಿಕ್ ಪ್ಲೇಸ್ ಅಂತಲೇ ಹೇಳ್ಬೋದು. ಫ್ರಂಟಲ್ಲೇ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಬೀಚ್ ವ್ಯೂ ಕೂಡ ಇದೆ. ಸೂಪರ್ ಆಗಿದೆ ಪ್ಲೇಸ್ ಮಾತ್ರ. ಹಾಗೆ ಇಲ್ಲಿ ಉಯ್ಯಾಲೆ ಥರ ಎಲ್ಲ ಹಾಕಿ ಮಾಡಿದ್ದಾರೆ. ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ. ರಿಲ್ಯಾಕ್ಸ್ ಮಾಡೋದಕ್ಕೆ ಒಂದು ಪರ್ಫೆಕ್ಟ್ ಪ್ಲೇಸ್ ಅಂತ ಹೇಳ್ಬೋದು. ಹಾಗೆ ಇದು ಬಡ್ಜೆಟ್ ಫ್ರೆಂಡ್ಲಿ ರೆಸಾರ್ಟ್ ಕೂಡ. ಇನ್ನು ನೀವೇನಾದರೂ ಬರ್ಡೇ ಪಾರ್ಟಿ, ಆ್ಯನಿವರ್ಸರಿ ಸೆಲೆಬ್ರೇಷನ್ ಈ ಥರ ಏನಾದರೂ ಮಾಡಬೇಕು ಅಂದರೆ ಇವರೇ ಇಲ್ಲಿ ಕೇಕ್ ಕಟ್ಟಿಂಗಿಂದ ಹಿಡಿದು ಹಾಗೆ ಡೆಕೋರೇಷನ್ ಇವೆಲ್ಲವೂ ಕೂಡ ಬೀಚ್ ಫ್ರಂಟಲ್ಲಿ ನಿಮಗೆ ಮಾಡಿಕೊಡ್ತಾರೆ. ಅದಕ್ಕೆ ಅಂತ ಇಲ್ಲಿ ಸಪ್ರೇಟಾಗಿ ಸ್ಪೇಸ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಈ ಒಂದು ಬೀಚ್ ರೆಸಾರ್ಟಲ್ಲಿ ಬಂದು ಆಟಾಡೋದಕ್ಕಾಗೋದಿಲ್ಲ, ಯಾಕಂದರೆ ನೀವೇ ನೋಡ್ತಾ ಇರ್ಬೋದು ರಾಕ್ಸ್ ಎಲ್ಲ ಇದೆ. ಸೊ ಈ ರಾಕ್ಸ್ ಎಲ್ಲ ಇರೋದಕ್ಕೆ ಆಟಾಡೋದಕ್ಕೆ ಅಷ್ಟೊಂದು ಸೂಟಬಲ್ ಆಗಿರೋದಿಲ್ಲ. ಅದು ಬಿಟ್ಟರೆ ನೀವು ಮಾರ್ನಿಂಗ್ ಹೊತ್ತು ಇಲ್ಲಿ ಸನ್ರೈಸ್ನಂತೂ ಎಂಜಾಯ್ ಮಾಡ್ಬೋದು. ಅದಂತೂ ಇಲ್ಲಿ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನಾವೊಂದು ರೂಮ್ಗೆ ಬಂದು ಫ್ರೆಶ್ ಅಪ್ ಆಗಿ ಈಗ ನೆಕ್ಸ್ಟ್ ನಾವು ನೀಲ್ ಐಲ್ಯಾಂಡಲ್ಲಿರುವಂಥ ಫೇಮಸ್ ಪ್ಲೇಸಸ್ಗಳನ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ಏನೇನೆಲ್ಲ ಪ್ಲೇಸಸ್ನ ನಾವು ಇವತ್ತು ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಅಂತ ಹೇಳಿ ನೋಡೋಣ. ನಾವಿವಾಗ ಭರತ್ಪುರ್ ಬೀಚ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೇಳಿ ಬಂದಿದ್ದೀವಿ. ಭರತ್ಪುರ್ ಬೀಚಲ್ಲಿ ನಿಮಗೆ ಲಾಕರ್ ರೂಮಿಂದ ಹಿಡಿದು ರೆಸ್ಟ್ ರೂಮ್, ಚೇಂಜಿಂಗ್ ರೂಮ್ ಎಲ್ಲ ಫೆಸಿಲಿಟೀಸ್ ಕೂಡ ಇದೆ. ಹಾಗೆ ನೀವೇನಾದ್ರೂ ಇಲ್ಲಿ ವಾಟರ್ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಮಾಡಬೇಕು ಅಂತ ಹೇಳಿದ್ರೆ ಸ್ಟಾರ್ಟಿಂಗಲ್ಲೇ ಕೌಂಟರ್ ಇದೆ. ಸೊ ನೀವು ಇಲ್ಲಿ ನಿಮ್ಗೆ ಯಾವ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಮಾಡಬೇಕು ಅನಿಸುತ್ತೋ ಅದನ್ನು ಚೂಸ್ ಮಾಡ್ಕೊಂಡು ತೊಗೊಬೋದು. ನೀವು ಭರತ್ಪುರ್ ಬೀಚ್ಗೆ ಬಂದಾಗ ಇಲ್ಲೇನಾದರೂ ವಾಟರ್ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ಕೆಲವೊಂದು ಆ್ಯಕ್ಟಿವಿಟೀಸ್ನ ಮಾಡ್ತಾರೆ. ಅದರಲ್ಲಿ ಗ್ಲಾಸ್ ಬೋಟಲ್ಲಿ ಏನಾದರೂ ಹೋಗ್ಬೇಕಂದ್ರೆ 800 rupees, ಮತ್ತು ಸ್ನೋಕ್ಲಿಂಗ್ಗೆ 1000 rupees, ಜೆಟ್ ಸ್ಕೀ ಇದೆ ಅದಕ್ಕೆ 800 rupees. ಹಾಗೆ ಬೋಟ್ ರೈಡ್ ಕೂಡ ಇದೆ, ಅದು ಕೂಡ 800 to 1000 rupees ವರೆಗೂ ಚಾರ್ಜ್ ಮಾಡ್ತಾರೆ. ಇನ್ನೊಂದು ಇಲ್ಲಿನ ಸ್ಪೆಷಾಲಿಟಿ ಏನಂದರೆ ಇಲ್ಲಿ ಮ್ಯಾಟ್ಗಳನ್ನ ಮಾಡ್ತಾರೆ.
ಸೊ ನೀವೇನೋ ಫ್ಯಾಮಿಲಿ ಕಿಡ್ಸ್ ಜೊತೆ ಏನಾದರೂ ಬಂದರೆ ಒಂದೊಳ್ಳೆ ಟೈಮ್ ಸ್ಪೆಂಡ್ ಮಾಡಬೇಕಾದ್ರೆ ಅವ್ರ ಹತ್ರ ರೆಂಟಿಗೆ ತೊಗೊಂಡು ಈ ಥರ ಕೆಳಗೆ ಹಾಕ್ಕೊಂಡು ಊಟ ಮಾಡಿಕೊಂಡು ಸ್ಲೀಪ್ ಮಾಡ್ಕೊಂಡು ಒಂದೊಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೋದು. ನಾನು ಸೇಮ್ ಇದೇ ಥರ ಒಂದು ಮುಂಬೈಯಲ್ಲಿ ನೋಡಿದ್ದೆ, ಅಲ್ಲೊಂದು ಬೀಚಲ್ಲಿ. ಸೊ ಇದು ಅದೇ ಥರ ಫೀಲ್ ಕೊಡ್ತಾಯಿದೆ. ಅಲ್ಲಲ್ಲಿ ಈ ಥರ ಹಟ್ಟೆಲ್ಲ ಮಾಡಿದ್ದಾರೆ, ಚೆನ್ನಾಗಿದೆ ಕೂತ್ಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಮಾಡೋಕ್ಕೆ. ಬೀಚಲ್ಲೆಲ್ಲ ಆಟ ಆಡ್ಕೊಂಡು ಬಂದಾದ ಮೇಲೆ ಸ್ವಲ್ಪ ಕೂತ್ಕೊಂಡು ಚೆನ್ನಾಗಿ ರಿಲ್ಯಾಕ್ಸ್ ಮಾಡ್ಬೋದು. ನಾನು ಆಪೋಸಿಟಲ್ಲೇ ಸಕ್ಕತ್ತಾಗಿದೆ ಬೀಚ್ ವ್ಯೂ ಅಂತೂ. ಏನಂದರೆ ನಾವು ಬಂದಾಗ ವಾಟರ್ ಸ್ವಲ್ಪ ಹಿಂದೆ ಹೋಗಿಬಿಡಿದೆ ನೋಡಿ, ಬೀಚಲ್ಲಿ ಆಡೋರೆಲ್ಲ ಸ್ವಲ್ಪ ಮುಂದೆ ಹೋಗಿ ಆಟ ಆಡ್ತಾ ಇದ್ದಾರೆ. ಈ ಒಂದು ಬೀಚ್ನಲ್ಲಿ ಲೈಫ್ ಗಾರ್ಡ್ ಸೆಕ್ಯೂರಿಟಿ ಕೂಡ ಇದೆ. ಸೇಫ್ಟಿ ವೈಸ್ ನೋಡೋದಾದರೆ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಹಾಗೆ ಈ ಒಂದು ಬೀಚಲ್ಲಂತೂ ತುಂಬಾ ರೆಸ್ಟೋರೆಂಟ್ ಆಪ್ಷನ್ಸ್ಗಳಿದೆ ಅಂತಲೇ ಹೇಳ್ಬೋದು. ಇಲ್ಲಿ ಆಂಧ್ರ ಸ್ಟೈಲ್ ಫುಡ್ಡು ಹಾಗೆ ಬೆಂಗಾಲಿ ಫುಡ್ ಆಪ್ಷನ್ಸ್ ಕೂಡ ತುಂಬ ಇದೆ. ಹಾಗೆ ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್, ವೆಜ್ ಹಾಗೆ ನಾನ್ ವೆಜ್ ಎರಡೂ ಕೂಡ ಆಪ್ಷನ್ಸ್ ಇದೆ. ಮೇನ್ ಆಗಂತೂ ಇಲ್ಲಿ ಸೀ ಫುಡ್ ತುಂಬಾ ಫೇಮಸ್ಸು. ಈ ಬೀಚ್ನ ಸ್ಪೆಷಾಲಿಟಿ ಏನು ಗೊತ್ತಾ, ನಾವು ಅವಾಗಲೇ ಬಂದು ನೋಡ್ಕೊಂಡು ಹೋದಾಗ ಇಲ್ಲಿ ವಾಟರೇ ಇರಲಿಲ್ಲ, ಅಲ್ಲಿ ತುಂಬ ಲಾಸ್ಟಲ್ಲಿತ್ತು. ಅದಾದಮೇಲೆ ಜಸ್ಟ್ ಲಂಚ್ ಮುಗಿಸ್ಕೊಂಡು ಬರೋಷ್ಟರಲ್ಲಿ ವಾಟರೆಲ್ಲ ಇಲ್ಲಿವರೆಗೂ ಬಂದಿದೆ. ಸೊ ಇದೇ ಈ ಒಂದು ಬೀಚ್ನ ಸ್ಪೆಷಾಲಿಟಿ. ಅದು ಏನಂದರೆ ಟೈಮ್ ಆಫ್ಟರ್ನೂನ್ ಆಗ್ತಾ ವಾಟರ್ ಲೆವೆಲ್ಲು ಕೂಡ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಅದೇ ಈ ಬೀಚ್ನ ಸ್ಪೆಷಾಲಿಟಿ. ನಾನು ಇದಕ್ಕಿಂತ ಮುಂಚೆ ನಿಮ್ಗೆ ಒಂದು ವೀಡಿಯೋದಲ್ಲಿ ತೋರಿಸಿದ್ದೀನಿ ನೋಡಿ, ಅದರಲ್ಲಿ ವಾಟರ್ ಇಲ್ಲೆಲ್ಲ ಬ್ಲ್ಯಾಂಕ್ ಇತ್ತು, ಅಲ್ಲಿ ಗಂಟ ಹೋಗಿ ಆಟ ಆಡ್ತಿದ್ರು ಎಲ್ಲರೂ. ಜಸ್ಟ್ ಇನ್ 1 ಅವರಲ್ಲಿ ವಾಟರ್ ಇಲ್ಲಿವರೆಗೂ ಬಂದಿದೆ. ಇದು ವೈಟ್ ಸ್ಯಾಂಡ್ ಬೀಚು, ವಾಟರ್ ಕೂಡ ತುಂಬ ಕ್ಲಿಯರಾಗಿ ಚೆನ್ನಾಗಿದೆ. ಈಗ ನೆಕ್ಸ್ಟ್ ಪ್ಲೇಸ್ ನಾವು ಲಕ್ಷ್ಮಣಾಪುರ ಬೀಚ್ನ ನೋಡೋಕೆ ಹೋಗ್ತಾ ಇದ್ದೀವಿ. ಲಕ್ಷ್ಮಣಾಪುರ ಬೀಚಲ್ಲಿ ಬಂದು 2 ಥರ ಇದೆ, ಅಂದರೆ ಲಕ್ಷ್ಮಣಾಪುರ ಬೀಚ್ 1 ಹಾಗೆ ಲಕ್ಷ್ಮಣಾಪುರ ಬೀಚ್ 2 ಅಂತ ಇದೆ. ಒಂದು ಬಂದು ಸನ್ಸೆಟ್ ನೋಡೋದಕ್ಕೆ ಅಂತ ಹೇಳಿ ಹೋಗ್ತಾರೆ, ಹಾಗೆ ಇನ್ನೊಂದು ಬಂದು ನ್ಯಾಚುರಲ್ ಬ್ರಿಡ್ಜ್ ಫಾರ್ಮ್ ಆಗಿರೋಂಥ ಪ್ಲೇಸ್ಗೆ ಹೋಗ್ತಾರೆ. ಸೊ ಇವಾಗ ನಾವು ಹೋಗ್ತಾ ಇರೋದು ಲಕ್ಷ್ಮಣಾಪುರ ಬೀಚ್ 2. ಇಲ್ಲಿ ಬಂದು ನ್ಯಾಚುರಲ್ ಬ್ರಿಡ್ಜ್ನ ನೋಡ್ಬೋದು. ಈ ಒಂದು ಪ್ಲೇಸು ಸಿಕ್ಕಾಪಟ್ಟೆ ಬ್ಯೂಟಿಫುಲ್ ಆಗಿರುತ್ತೆ, ಹಾಗೆ ಫೋಟೋಜೆನಿಕ್ ಪ್ಲೇಸ್ ಅಂತಲೇ ಹೇಳ್ಬೋದು. ಇಲ್ಲಿಗೆ ಬರೋರು ಯಾರು ಈ ಪ್ಲೇಸ್ನ ಮಿಸ್ ಮಾಡಲ್ಲ. ಸೊ ಬನ್ನಿ ನಾವು ಕೂಡ ಈ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಹಾಗೆ ಈ ಒಂದು ಪ್ಲೇಸಲ್ಲಿ ಗೈಡ್ಗಳು ಕೂಡ ಸಿಗ್ತಾರೆ. ನಮಗೆ 2 ಪರ್ಸನ್ಗೆ ಅಂತ ಹೇಳಿ 1000 ರೂಪೀಸ್ನ ಚಾರ್ಜ್ ಮಾಡಿದ್ರು. ಇವರು ಈ ಒಂದು ಪ್ಲೇಸ್ ಬಗ್ಗೆ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಕೊಡ್ತಾ ನಮ್ಮನ್ನ ಕರ್ಕೊಂಡು ಬರ್ತಾರೆ. ಸೊ ಬನ್ನಿ ನಮ್ಮ ಗೈಡ್ ಏನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ ಅಂತ ಹೇಳಿ ನೋಡೋಣ. Okay. And low tide also same timing, 6 hours 30 minutes. In 24 hours 2 times tide is increasing. Okay. And 2 times low tides. And every 24 hours 52-minute delay every day. Okay. It is no same timing they are coming. If they are coming today is 10 o'clock suppose, and then tomorrow 10:52. Okay. Like this they are changing always. Okay. Every day it will change. Every day. Now is tide is increasing. Okay. So we can't walk inside. Yeah, we have to go this much water now. Before is no water is there, Okay. but now is tide is increasing. That's why water level is slowly increasing. Go inside and take slipper and leave your bag here. ಈ ಒಂದು ಪ್ಲೇಸ್ಗೆ ಹೋಗಬೇಕಂದ್ರೆ ನಾವು ಹಾಕೋ ಬಂದಿರೋಂಥ ಸ್ಲಿಪ್ಪರ್ಸ್ ಇರ್ಬೋದು, ಅದು ಅದಕ್ಕೆ ಸೂಟ್ ಆಗಲ್ಲ. ಯಾಕಂದರೆ ಅಲ್ಲೆಲ್ಲ ಸ್ವಲ್ಪ ಪಾಚಿ ಆ ಥರ ಇರೋದ್ರಿಂದ ಸ್ಕಿಡ್ ಆಗುತ್ತೆ. ಹಾಗಾಗಿ ನಾವು ಇಲ್ಲೇ ಒಂದು ಶಾಪಲ್ಲಿ ಬಂದುಬಿಟ್ಟು ನಮ್ಮ ಸ್ಲಿಪ್ಪರ್ಸ್ನೆಲ್ಲ ಇಲ್ಲೇ ಬಿಟ್ಟು ಮತ್ತು ಅವ್ರು ಕೊಡೋವಂತಹ ನಾವು ಒಂದು ಸ್ಲಿಪ್ಪರ್ನ ಹಾಕ್ಕೊಂಡು ಹೋಗ್ತಾ ಇದ್ವಿ. ಮತ್ತು ನಮ್ಮದು ಲಗೇಜು ಆ ಥರ ಏನಾದರೂ ತಂದಿದ್ದರೆ ಅದನ್ನು ಇಲ್ಲೇ ಇಟ್ಬಿಟ್ಟು ಕೂಡ ಹೋಗ್ಬೋದು. ಹಾಗೆ ನಾವಿಲ್ಲಿ ನೋಡ್ತಾ ಇರ್ಬೋದು ತುಂಬಾ ಸ್ಟಾಲ್ಸ್ಗಳು, ಶಾಪ್ಸ್ಗಳೆಲ್ಲ ಇದೆ ಇಲ್ಲಿ ಫುಡ್ಡು. ಹಾಗೆ ನೀವೇನಾದರೂ ಪರ್ಚೇಸ್ ಮಾಡಬೇಕು ಅಂತಂದರೆ ಅದಕ್ಕೂ ಕೂಡ ಸಿಕ್ಕಾಪಟ್ಟೆ ಆಪ್ಷನ್ಸ್ಗಳಿದೆ. ನಾವೇನು ನೋಡ್ತಾ ಇದ್ದೇವೆ ಈ ಗಿಡನ ನಾವು ಅಲ್ಲಲ್ಲಿ ನೋಡಬಹುದು. ಈ ಒಂದು ಪ್ಲೇಸಲ್ಲಿ ಬಂದು ಹೈ ಟೈಡ್, ಲೋ ಟೈಡ್ ಅಂತ ಹೇಳಿ ಚೇಂಜ್ ಆಗ್ತಾ ಇರುತ್ತೆ. ಅಂದರೆ ಈ ಹೈ ಟೈಡ್ ಆದಾಗ ಏನಾಗುತ್ತೆ, ವಾಟರ್ ಲೆವೆಲ್ ಕೂಡ ಇನ್ಕ್ರೀಸ್ ಆಗುತ್ತೆ. ಸೊ ಹಾಗಾಗಿ ಈ ಥರ ಗಿಡಗಳು ಅಲ್ಲಲ್ಲಿ ಇರೋದ್ರಿಂದ ಇದು ವಾಲ್ ಥರ ಪ್ರೊಟೆಕ್ಟ್ ಮಾಡುತ್ತೆ. And all the living creatures like a starfish, sea cucumber, live corals, variety of live corals, sea urchin, touch-me-not flowers. There's a feather worm that calls, and also 2 types of is like a touch-me-nots there. One is feather worms and also Christmas tree. Both you can see there also. Lot of fishes, types of fishes you can see there also. And also all those are creature you have to walk by walk. You can explore there. And when it's low tide, that time is the best timing to visit there because no so much difficult to go inside because full trip is 45 minutes to 1 hour take. Go around and see all the creature and there is no sand.
ನೀವಿಲ್ಲಿ ನೋಡ್ತಾ ಇರ್ಬೋದು ಇಲ್ಲಿರುವಂಥ ವಾಟರ್ ಎಷ್ಟು ಕ್ಲಿಯರ್ ಆಗಿದೆ ಅಂತ ಹೇಳಿ. ನಾವು ಸ್ನೋಕ್ಲಿಂಗು ಹಾಗೆ ಸ್ಕೂಬಾ ಡೈವಿಂಗ್ ಇದೆಲ್ಲ ಮಾಡ್ಕೊಂಡೋಗಿ ಅಂಡರ್ ವಾಟರ್ ಯಾವ ಥರ ಇದೆ, ಅಲ್ಲಿರೋ ಫಿಶಸ್ಸು ಇವೆಲ್ಲ ನೋಡೋದು ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸೇ. ಬಟ್ ಆದರೆ ಇಲ್ಲಿ ಲೈವ್ ಆಗಿ ನೀವು ಜಸ್ಟ್ ನಡ್ಕೊಂಡೋಗಿ ಇವೆಲ್ಲವನ್ನು ಕೂಡ ನೋಡ್ಬೋದು. ನಾವಿಲ್ಲಿ ನಡ್ಕೊಂಡು ಹೋಗ್ತಾನೆ ಇಲ್ಲಿರುವಂಥ ಲೈವ್ ಕೊರಲ್ಸ್ಗಳಿರ್ಬೋದು, ಹಾಗೆ ವೆರೈಟೀಸ್ ಆಫ್ ಕ್ರ್ಯಾಬ್ಸು, ಕಲರ್ಫುಲ್ ಆಗಿರುವಂಥ ಫಿಶಸ್ಗಳನ್ನೆಲ್ಲ ನೋಡ್ಬೋದು. ಅಷ್ಟೇ ಅಲ್ಲ, ಸ್ಟಾರ್ ಫಿಶ್ ಕೂಡ ನೋಡ್ಬೋದು. ಇದೊಂಥರ ಆಸಮ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಲಕ್ಷ್ಮಣಪುರ ಬೀಚಲ್ಲಿರುವಂಥ ಈ ನ್ಯಾಚುರಲ್ ಬ್ರಿಡ್ಜ್ನ ನೋಡಬೇಕಂದ್ರೆ ಬರೋಕ್ಕಿಂತ ಮುಂಚೆ ಒಂದು ಸಲ ಹೈ ಟೈಡ್ ಮತ್ತು ಲೋ ಟೈಡ್ ಟೈಮಿಂಗ್ಸನ್ನು ನೋಡ್ಕೊಂಡು ಬನ್ನಿ. ಏಕೆಂದರೆ ಲೋ ಟೈಡ್ ಇದ್ದರೆ ಮಾತ್ರ ಈ ಒಂದು ಪ್ಲೇಸ್ನ ಹೋಗಿ ತುಂಬ ಹತ್ರದಿಂದ ಎಲ್ಲನೂ ಎಕ್ಸ್ಪ್ಲೋರ್ ಮಾಡ್ತಾ ಬರ್ಬೋದು. ಅದೇ ಹೈ ಟೈಡ್ ಇತ್ತು ಅಂತಂದರೆ ವಾಟರಿಂದ ಎಲ್ಲ ಕವರ್ ಆಗಿಬಿಡುತ್ತೆ. ಸೊ ಹಾಗಾಗಿ ನೀವು ಎಕ್ಸ್ಪ್ಲೋರ್ ಮಾಡೋದಕ್ಕೆ ಆಗೋದಿಲ್ಲ. ನಾವು ಲಕ್ಷ್ಮಣಪುರ ಬೀಚ್ 2 ಹೋಗಿದ್ವಿ. ಅಲ್ಲಿ ಬಂದು ರಾಕಲ್ಲಿ ಹೇಗೆ ನ್ಯಾಚುರಲ್ ಬ್ರಿಡ್ಜ್ ಫಾರ್ಮ್ ಆಗಿದೆ ಅನ್ನೋದನ್ನು ನೋಡ್ಕೊಂಡು ಬಂದ್ವಿ. ಸೊ ಇವಾಗ ನಾವು ಬಂದುಬಿಟ್ಟು ಲಕ್ಷ್ಮಣಪುರ ಬೀಚ್ 1ಗೆ ಬಂದಿದ್ವಿ. ಇಲ್ಲಿ ಏನು ಫೇಮಸ್ ಅಂತ ಹೇಳಿದ್ರಿ, ಈವ್ನಿಂಗ್ ಟೈಮ್ ಸನ್ಸೆಟ್ ವ್ಯೂ ಪಾಯಿಂಟ್ ನೋಡೋದಕ್ಕೆ ಅಂತಲೇ ತುಂಬ ಜನ ಬರ್ತಾರೆ. ಸೊ ನಾವು ಕೂಡ ಸನ್ಸೆಟ್ ವ್ಯೂ ಪಾಯಿಂಟ್ ಹೇಗಿರುತ್ತೆ ಅಂತ ನೋಡೋಣ ಅಂತ ಬಂದಿದ್ದೀವಿ. ಸೊ ಅದ್ರ ಜೊತೆಗೆ ಅಲ್ಲಿ ಸಿಕ್ಕಾಪಟ್ಟೆ ಇದು ಕೂಡ ಒಂದು ಮೋಸ್ಟ್ ಹ್ಯಾಪನಿಂಗ್ ಬೀಚ್ ಅಂತಲೇ ಹೇಳ್ಬೋದು. ಇಲ್ಲಿ ಸಿಕ್ಕಾಪಟ್ಟೆ ಸ್ಟಾಲ್ಸು, ಆಮೇಲೆ ಸೀ ಫುಡ್ಡು ಎಲ್ಲ ಸಿಕ್ಕಾಪಟ್ಟೆ ಮಾಡ್ತಾಯಿದ್ದಾರೆ. ಸೊ ಬನ್ನಿ ಈ ಬೀಚ್ ಯಾವ ಥರ ಇದೆ ಅಂತ ಹೇಳಿ ಎಕ್ಸ್ಪ್ಲೋರ್ ಮಾಡ್ತಾ ಹೋಗೋಣ. ಇಲ್ಲಿ ಟೆಲಿಸ್ಕೋಪಿ ಕೂಡ ಇದೆ. ಇಲ್ಲಿ ಬಂದಾಗ ಅವರು ಪರ್ ಪರ್ಸನ್ 500 ರೂಪೀಸ್ ಅಂತ ಚಾರ್ಜ್ ಮಾಡ್ತಾರೆ. ಇದರಲ್ಲಿ ಬಂದು ನೀವು ನೈಟ್ ಟೈಮ್ ಸ್ಟಾರ್ಸು ಮತ್ತು ಪ್ಲ್ಯಾನೆಟ್ಸ್ ನೋಡ್ಬೋದು ಅಂತ ಹೇಳಿದ್ರು. ಸೊ ಬಟ್ ಅದು ಆ್ಯಕ್ಚುಲಿ ತುಂಬಾ ಪ್ರೈಸ್ ಜಾಸ್ತಿ ಅನಿಸ್ತು, ಪರ್ ಪರ್ಸನ್ 500 ರೂಪೀಸು. ಸೊ ನಾವು ಅದಕ್ಕೆ ಬೇಡ ಅಂತ ಹೇಳಿದ್ವಿ. ಇನ್ ಕೇಸ್ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಅದನ್ನು ನೀವು ಇಲ್ಲಿ ಬಂದಾಗ ಮಾಡ್ಬೋದು. ಎಕ್ಸಾಕ್ಟ್ ಟೈಮ್ಗೆ ಬಂದಿದ್ದೀವಿ ಇವಾಗ 5:15. ಸೊ 5:15ಇಂದನೇ ಏನಂದರೆ ಅಂಡಮಾನಲ್ಲಿ ಬೇಗನೆ ಸನ್ರೈಸ್ ಆಗಿರ್ಬೋದು, ಸನ್ಸೆಟ್ ಆಗಿರ್ಬೋದು, ಬೇಗ ಆಗ್ಬಿಡುತ್ತೆ. 4:15, 4:30ಗೆಲ್ಲ ಸನ್ರೈಸ್ ಆಗಿಬಿಡ್ತಾನೆ. ಹಾಗೆ ಈವ್ನಿಂಗ್ ಕೂಡ ಅಷ್ಟೇ, ಸನ್ಸೆಟ್ ಕೂಡ ಬೇಗ ಆಗಿಬಿಡುತ್ತೆ 5:30ಗೆಲ್ಲ. ಸೊ ನಾವು ಅದಕ್ಕೆ ಕರೆಕ್ಟ್ ಟೈಮಿಗೆ ಬಂದಿದ್ದೀವಿ. ನೋಡಿ ಸೂರ್ಯ ಹಂಗೆ ಕಣ್ಣು ಹೊಡಿತಾ ಇದೆ. ಇನ್ನೇನು ಸನ್ಸೆಟ್ ಆಗೋ ಟೈಮ್. ಇನ್ನು ಈ ಬೀಚಲ್ಲಿ ಬಂದು ವೈಟ್ ಸ್ಯಾಂಡಲ್ ಇದೆ, ಥರ ಚೆನ್ನಾಗಿದೆ. ಮಣ್ಣು ಚಿಕ್ಕಪಟ್ಟೆ ಸಾಫ್ಟಾಗಿದೆ. ಬೀಚಲ್ಲಿ ಆಡೋರು ಇನ್ನೂ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ಈ ಒಂದು ಬೀಚ್ ಬಂದು ಲಕ್ಷ್ಮಣಪುರ ಬೀಚು. ಇದು ನೈಲ್ ಐಲ್ಯಾಂಡು ಶಾಹಿದ್ ಬೀಚ್ ಏನಿದೆ ಅದರ ಎಡ್ಜಲ್ಲಿ ಬರುತ್ತೆ ಈ ಬೀಚು. ನೀವು ಮ್ಯಾಪ್ ನೋಡಿದ್ರೆ ಗೊತ್ತಾಗುತ್ತೆ. ಬೆಸ್ಟ್ ಸನ್ಸೆಟ್ ವ್ಯೂ ಪಾಯಿಂಟ್ ಅಂತಲೇ ಹೇಳ್ಬೋದು. ಸನ್ ಎಷ್ಟು ಚೆನ್ನಾಗಿ ಮುಳುಗೋತಾನೆ, ಹೆಂಗೆ ನೋಡ್ಬೋದು ಅಂತ ಫೋನಲ್ಲಿ ಹೆಂಗೆ ಕಾಣಿಸ್ತಿದೆಯೋ ಗೊತ್ತಿಲ್ಲ. ಬಟ್ ಆಪೋಸಿಟಲ್ಲಿ ನಾವು ನೋಡ್ತಾ ಇದ್ದೀವಿ ನಿಂತ್ಕೊಂಡು. ಸಖತ್ತಾಗಿದೆ ಮಾತ್ರ. ಏನು ಕಲರು ಅಲ್ಲಿ ರಿಫ್ಲೆಕ್ಷನ್ ನೋಡಿ ಇದುವರೆಗೆ ಬಂದಿದೆ. ಅದು ಅಲ್ಲಿ ನೀವು ನೋಡಿ ನಾವಿಲ್ಲಿ ನೋಡ್ಬೋದು, ಇಲ್ಲಿ ಸೀ ಫುಡ್ ಸ್ಟಾಲ್ಸ್ಗಳನ್ನೆಲ್ಲ ಇಟ್ಟಿದ್ದಾರೆ. ಸೊ ಸೀ ಫುಡ್ನ ಇಷ್ಟಪಡೋರು ಇಲ್ಲಿ ಫ್ರೆಶ್ ಆಗಿ ಸೀ ಫುಡ್ನ ಟ್ರೈ ಮಾಡಿ ನೋಡ್ಬೋದು. ಲಕ್ಷ್ಮಣಪುರ ಬೀಚ್ಗೆ ಬಂದು ಸನ್ಸೆಟ್ ವ್ಯೂ ಪಾಯಿಂಟ್ ನೋಡ್ತಾ ಇವತ್ತಿನ ದಿನ ನಾನು ಮುಗಿಸ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.